ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಸಾಲ ವಡೆ ಬಹಳ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಮೊದಲಿಗೆ ಕಡಲೆಬೇಳೆಯನ್ನು 2 ಗಂಟೆ ನೀರಲ್ಲಿ ನೆನೆಸಬೇಕು. ನಂತರ ನೀರಿಂದ ಸಪರೇಟಾಗಿ ತೆಗೆದು ನೀರು ಹಾಕದೆ ತರಿಯಾಗಿ ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ನಂತರ ಅದಕ್ಕೆ ಚಿಕ್ಕದಾಗಿ ಕೊಚ್ಚಿದ ಹಸಿಮೆಣಸಿನಕಾಯಿ ಹಾಗೂ ಚಿಕ್ಕದಾಗಿ ತುಂಡರಿಸಿದ ಕರಿಬೇವು, ಉಪ್ಪು ಸೇರಿಸಿ ಹಿಂಗಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಪೆಪ್ಪರ್ ಪೌಡರ್ ಸೇರಿಸಿ ಚಿಕ್ಕದಾಗಿ ತುಂಡು ಮಾಡಿದಂತಹ ತೆಂಗಿನ ತುಂಡುಗಳನ್ನು ಸೇರಿಸಿ ಮತ್ತೆ ಮಿಕ್ಸ್ ಮಾಡಬೇಕು. ಇಲ್ಲಿ ನಿಮಗೆ ನೀರಿನ ಅಂಶ ಜಾಸ್ತಿಯಾಗಿದೆ ಅನಿಸಿದರೆ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಚಿಕ್ಕ ಉಂಡೆಗಳನ್ನು ತಯಾರಿಸಿ ಈ ಥರ ಒತ್ತಿ ಶೇಪ್ ತರಿಸಿ ಒಂದು ಪ್ಲೇಟಲ್ಲಿ ಎತ್ತಿಡಿ. ಈಗ ಇದನ್ನು ಡೀಪ್ ಫ್ರೈ ಮಾಡೋಣ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ನೋಡಿ, ಸ್ವಲ್ಪ ಹೊತ್ತಲ್ಲಿ ವಡೆ ಈ ಥರ ಮೇಲೆ ಬರುತ್ತೆ. ಇವಾಗ ಇದನ್ನು ಮಗುಚಿ ಹಾಕೋಣ. ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೋಡಿ, ಕ್ರಿಸ್ಪಿಯಾದ ಹಾಗೂ ರುಚಿಯಾದ ಮಸಾಲ ವಡೆ ರೆಡಿಯಾಗಿದೆ. ತುಂಬ ಸಿಂಪಲ್ ಆಗಿರುವಂತಹ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.